ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಧ್ಯಪ್ರದೇಶ ಮಾರ್ಕೊ ರೂಬಿಯೋ ಮಧ್ಯಪ್ರವೇಶ ಮಾಡಿ ಮಾತುಕತೆ. ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಪಾಕ್ನ ಪ್ರಧಾನಿ ಶಹಬಾಜ್ ಶರೀಫ್ ಜೊತೆ ಮಾತುಕತೆ. ಎರಡು ದೇಶಗಳಿಗೂ ಕೂಡ ಉದ್ವಿಗ್ನತೆ ಕಡಿಮೆಗೊಳಿಸೋಕೆ ಮನವಿಯನ್ನ ಮಾಡಲಾಗಿದೆ. ಮಾರ್ಕೊ ರೂಬಿಯೋ ಮಧ್ಯಪ್ರವೇಶವನ್ನ ಮಾಡಿ ಮಾತುಕತೆಯನ್ನ ಮಾಡ್ತಾ ಇರೋದು. ಈ ಎರಡೂ ದೇಶಗಳಿಗೂ ಕೂಡ ಉದ್ವಿಗ್ನತೆಯನ್ನ ಕಡಿಮೆಗೊಳಿಸೋದಕ್ಕೆ ಮನವಿಯನ್ನ ಮಾಡಿ ಶಾಂತಿ ಕಾಪಾಡೋದಕ್ಕೆ ಮಾತುಕತೆಯನ್ನ ನಡೆಸುವಂತೆ ಸಲಹೆ ಕೊಟ್ಟಿರೋದು. ಉಗ್ರರ ದಾಳಿಗೆ ಸಂತಾಪ ವ್ಯಕ್ತಪಡಿಸಿರುವಂತ ರೂಬಿಯೋ ಎರಡೂ ಕಡೆ ಶಾಂತಿ ನೆಲೆಸಬೇಕು ಅಂತ ಅಂದ್ರೆ ಆ ಕಡೆ ಅವ್ರು ತೆಪ್ಪಗಿರಬೇಕು. ನಮ್ಮವ್ರು ನಾವು 26 ಜನನ್ ಕಳ್ಕೊಂಡಿದ್ದೇವೆ, ಈಗ ನಮಗೆ ಶಾಂತಿ ಬೇಕು ಅಂತ ಸುಮ್ಮನೆ ಕುತ್ಕೋಬೇಕು. ಅಂದ್ರೆ ಪಾಕಿಸ್ತಾನದವರು ಇನ್ನೂ ಒಂದು 50 ಜನದ ಪ್ರಾಣ ತೆಗೆದ್ರು ಶಾಂತಿ ಬೇಕು ಅಂತ ಅವ್ರು ಹೇಳಿದ ತಕ್ಷಣ ನಾವು ಶಾಂತಿಯಿಂದ ಇರಬೇಕು. ಇದು ಯಾವ ತರದ ರೂಲ್ಸ್? ಮಧ್ಯಪ್ರವೇಶ ಮಾಡಿ ಅಂತ ಕೇಳ್ಕೊಂಡಿದ್ದಕ್ಕೆ ಮಧ್ಯಪ್ರವೇಶವನ್ನ ಮಾಡಿರುವಂಥದ್ದು. ಮಧ್ಯಪ್ರವೇಶವನ್ನ ಮಾಡಿ ಮನವಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇರೋದು ಮಾರ್ಕೊ ರೂಬಿಯೋ. ಈ ಮನವಿಯನ್ನ ಮಾಡಲಾಗಿದೆ ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಅವರಿಗೆ. ಹಾಗೇನೆ ಪಾಕ್ನ ಪ್ರಧಾನಿ ಶಹಬಾಜ್ ಶರೀಫ್ ಜೊತೆ ಮಾತುಕತೆಯನ್ನ ನಡೆಸ್ತಾ ಶಾಂತಿಯನ್ನ ಕಾಪಾಡಿಕೊಳ್ಳಿ, ಎರಡೂ ದೇಶಗಳಿಗೂ ಕೂಡ ಈ ಉದ್ವಿಗ್ನತೆ ಅನ್ನೋದು ಬೇಡ ಅಂತ ಹೇಳ್ತಾ ಇರುವಂಥದ್ದು. ಯಾಕಂದರೆ ಪಾಕಿಸ್ತಾನ ಓಡೋಗಿ ಅಮೆರಿಕದವ್ರು ಕೇಳ್ಕೊಂತಲ್ಲ, ದಯಮಾಡಿ ನೀವು ಇದರಲ್ಲಿ ಬರಲೇಬೇಕು ಮಧ್ಯದಲ್ಲಿ, ಇಲ್ಲ ಅಂತ ಅಂದರೆ ಭಾರತ ನಮ್ಮನ್ನು ಇನ್ನೇನು ಮಾಡಿಬಿಡುತ್ತೋ ಗೊತ್ತಿಲ್ಲ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಇದಕ್ಕೆ ಸಂಬಂಧಪಟ್ಟಂತೆ ಭಾರತ ಮತ್ತು ಪಾಕಿಸ್ತಾನ ಎರಡರ ನಡುವೆ ಶಾಂತಿ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳಿ, ಶಾಂತಿ ಒಪ್ಪಂದವನ್ನು ಮಾಡಿಕೊಳ್ಳಿ, ಮಾತಾಡಿ ಬಗೆಹರಿಸ್ಕೊಳ್ಳಿ ಅಂತ ಸಲಹೆ ಕೊಟ್ಟಿರೋದು. ಈ ಸಲಹೆ ಎಲ್ಲವನ್ನ ಮೀರಿ ಭಾರತ ಇವತ್ತು ನಿಂತಿದೆ. ಪ್ರತಿ ಬಾರಿಯೂ ಕೂಡ ಪಾಕಿಸ್ತಾನ ಬೇಡದೇ ಇರೋ ಕೆಲಸ ಮಾಡೋದು, ಆಮೇಲೆ ಓಡೋಗಿ ವಿಶ್ವಸಂಸ್ಥೆಗೋ ಅಥವಾ ಅಕ್ಕಪಕ್ಕದ ಬೇರೆ ದೇಶಗಳಿಗೋ ಕೈಕಾಲು ಹಿಡಿಯೋದು, ದಯವಿಟ್ಟು ನಮ್ಮನ್ನು ಬಿಟ್ಬಿಡಕ್ಕೆ ಹೇಳಿ ಭಾರತಕ್ಕೆ ಅಂತ. ಆಮೇಲೆ ಶಾಂತಿ ಒಪ್ಪಂದ ಅಂತ ಒಂದು ಒಪ್ಪಂದ ಮಾಡ್ಕೊಳ್ಳೋದು, ಆಮೇಲೆ ಇವ್ರಿಗೆ ಬೇಕಾದಾಗ ಅದನ್ನ ಉಲ್ಲಂಘನೆ ಮಾಡ್ಬೋದಂತೆ ಪಾಕಿಸ್ತಾನ. ಈಗ ಶಿಮ್ಲಾ ಒಪ್ಪಂದ ಉಲ್ಲಂಘನೆ ಮಾಡ್ಕೊಂಡಿದ್ದಾರಲ್ಲ, ಹಾಗೆ ಇದು ಯಾವ ಸೀಮೆ ಲೆಕ್ಕ? ಇವ್ರಿಗೆ ಬೇಕಾದಾಗ ಶಾಂತಿ ಒಪ್ಪಂದ, ಇವ್ರಿಗೆ ಬೇಡದೇ ಇದ್ದಾಗ ಉಲ್ಲಂಘನೆ. ಭಾರತ ಇವ್ರು ಹೇಳ್ದಂಗೆಲ್ಲ ಇವ್ರು ತಾಳಕ್ಕೆ ಕುಣಿಬೇಕಾ? ಹಾಗಾದ್ರೆ ಈ ಬಾರಿ ಭಾರತ ಬಹಳ ಎಚ್ಚರಿಕೆ ಹೆಜ್ಜೆನ ಇಡದೆ, ಆಕ್ರಮಣಕಾರಿ ಹೆಜ್ಜೆನ ಇಟ್ಟಿರೋದು ಹೌದು. ಯಾಕಂದರೆ ಪ್ರತಿ ಬಾರಿಯೂ ಭಾರತ ಎಲ್ಲದಕ್ಕೂ ಗೌರವ ಕೊಟ್ಕೊಂಡು ಅಕ್ಕಪಕ್ಕದ ದೇಶಗಳು ಶಾಂತಿಯುತವಾಗಿರಬೇಕು ಅಂತ ನಿರ್ಧರಿಸಿದೆ ಇವತ್ತಿನ ನಮ್ಮ ಈ ಪರಿಸ್ಥಿತಿ ಕಾರಣ. ಆದರೆ ಈಗ ತಕ್ಕ ಉತ್ತರ ಕೊಡೋದಕ್ಕೆ ನಾವು ರೆಡಿ ಆಗಿದ್ದೀವಿ. ಪ್ರತಿ ಬಾರಿಯೂ ಭಾರತ ಉತ್ತರ ಕೊಟ್ಟಾಗ ಪಾಕಿಸ್ತಾನ ಪತ್ರಗುಟ್ಟು ಹೋಗುತ್ತೆ. ಗೊತ್ತಿದ್ದು ಮತ್ತು ಉಗ್ರರನ್ನ ಸಾಕುವಂಥದ್ದು, ಅಟ್ಯಾಕ್ ಮಾಡಿಸುವಂಥದ್ದು, ಅಮಾಯಕರ ಜೀವದ ಜೊತೆ ಚೆಲ್ಲಾಟ ಆಡುವಂಥದ್ದು, ಉಗ್ರರಿಗೆ ಟ್ರೈನಿಂಗ್ ಮಾಡುವಂಥದ್ದು, ಈ ಕೆಲಸವನ್ನ ಯಾಕೆ ಮಾಡಬೇಕು? ಈಗ ವಿಲ ಒದ್ದಾಡೋ ಬದಲು, ಈಗ ಇನ್ಯಾವುದೋ ದೇಶದವ್ರು ಕೈಕಾಲು ಹಿಡಿಯೋ ಬದಲು ಮುಂಚಿತವಾಗಿ ನಿಮ್ಮ ದೇಶ, ನಿಮ್ಮ ಭದ್ರತೆ ಯಾವ ರೀತಿಯಾಗಿರಬೇಕು ಅಂತ ಪಾಕಿಸ್ತಾನಕ್ಕೆ ಗೊತ್ತಿರಲಿಲ್ವಾ? ಹಾಗಾದ್ರೆ ಈಗ ಬುಡಕ್ಕೆ ಬೆಂಕಿ ಬೀಳ್ತಿದ್ದಂಗೆನೆ ಲಬಲಬೋ ಅಂತ ಬಾಯಿ ಬಡ್ಕೊಂಡ್ರೆ ಹೆಂಗೆ ಸಾಧ್ಯ? ಭಾರತ ಎಲ್ಲದಕ್ಕೂ ಕೂಡ ಸನ್ನದ್ಧವಾಗಿದೆ, ಭಾರತ ಎಲ್ಲದಕ್ಕೂ ಕೂಡ ತಯಾರಿ ಮಾಡಿಕೊಂಡಿದೆ. ಉತ್ತರ ಕೊಡ್ತೀವಿ, ಆ ಉತ್ತರವನ್ನು ತಡ್ಕೊಳ್ಳೋ ಕೆಪಾಸಿಟಿ ಇದ್ದರೆ ತಡ್ಕೊಳ್ಳಿ. ಈಗ ಪಾಕಿಸ್ತಾನಕ್ಕೆ ಬುದ್ಧಿ ಬಂದಿದೆ. ಇದು ಬುದ್ಧಿ ಬಂದಿರೋದು ಅಂತನೂ ಅಲ್ಲ, ಪ್ರತಿ ಬಾರಿಯೂ ನಾಟಕ ಆಡೋದು, ಉಳ್ಕೋಬೇಕಲ್ವಾ? ಹಾಗಾಗಿ ಯಾವುದಾದ್ರೂ ಒಂದು ದೇಶದ ಮೊರೆ ಹೋಗ್ಬಿಡೋದು, ಇಲ್ಲ ವಿಶ್ವಸಂಸ್ಥೆ ಮುಂದೆ ಬಂದು ಕಣ್ಣೀರು ಹಾಕೋದು.